ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ವೇದಿಕ್ ಕಂಪ್ಯೂಟರ್ ಅಕಾಡೆಮಿಗೆ ಸ್ವಾಗತವನ್ನು ಕೋರುತ್ತಾ ಈ ಕಂಪ್ಯೂಟರ್ ಕ್ಲಾಸವನ್ನು ಪ್ರಾರಂಭಿಸೋಣ. ನನ್ನ ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಥಮ ವಿಡಿಯೋಕ್ಕೆ ಸ್ವಾಗತ. ಈ ಕಂಪ್ಯೂಟರ್ ಕ್ಲಾಸನ್ನು ಯಾವುದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂದರೆ ಇವನ್ನ ಬೇಸಿಕ್ ಕಂಪ್ಯೂಟರ್ಸ್ ಅಂತ. ಸೊ ಇವನ್ FDA ಇಟ್ಟಿರ್ತಾರೆ, ಇವನ್ನ PDO ಆಗಿರ್ಬೋದು, ಇವನ್ನ KSET ಆ್ಯಂಡ್ NET ಆ್ಯಂಡ್ ಆಲ್ಸೋ you can get the SSC Staff Selection Commission and RTO and Village Accountant Officers. ಈ ಎಲ್ಲ ಇರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಗುಣವಾಗಿ ಬೇಸಿಕ್ ಕಂಪ್ಯೂಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದಲ್ಲದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇವನ್ನು ನಾವು ಡಿಗ್ರಿ ಕಾಲೇಜಲ್ಲಿ ಕಲಿತಾ ಇದ್ದೇವೆ. ಇವಾಗ BSc ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇವನ್ BCA ಆಗಿರ್ಬೋದು ಆರ್ BBM ಆಗಿರ್ಬೋದು, ಇನ್ನೂ ಹಲವಾರು ಕೋರ್ಸ್ಗಳಿಗೆ ಕನ್ಸರ್ನ್ ಇರತಕ್ಕಂಥ ಎಲ್ಲ ಕೋರ್ಸಕ್ಕೆ ಅನುಗುಣವಾಗಿ ಈ ಸಿಲೆಬಸನ್ನು ಇವನ್ನು ಸ್ಟಾರ್ಟ್ ಮಾಡ್ತಾರೆ. ಆತ್ಮೀಯರೇ, ನಾವು ಕಂಪ್ಯೂಟರ್ನ ಸ್ಟಾರ್ಟ್ ಮಾಡಬೇಕಾದಾಗ ಎಲ್ಲರಿಗೂ ಗೊತ್ತು. ಸೊ ಪವರ್ ಬಟನನ್ನು ಆನ್ ಮಾಡ್ತಾರೆ. ಪವರ್ ಬಟನ್ ಆನ್ ಮಾಡಿದ ತಕ್ಷಣ CPU ಪವರ್ ಬಟನನ್ನು ಆನ್ ಮಾಡಿದಾಗ ಪ್ರೋಗ್ರಾಮ್ಸ್ ಆಟೋಮೆಟಿಕಲಿ ಎಕ್ಸಿಕ್ಯೂಷನ್ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ ಬೂಟಿಂಗ ಅಂತ ಕರಿತೀವಿ. ಏನದು? ಬೂಟಿಂಗ. ಸೊ ಬೂಟಿಂಗ್ ಇಟ್ ಮೀನ್ಸ್ ದ ಮಷಿನ್ ಆಟೋಮೆಟಿಕಲಿ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ ಇಸ್ ಆಲ್ಸೋ ಕಾಲ್ಡ್ ಎ ಬೂಟಿಂಗ್. ಇನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಫಸ್ಟ್ ಆಫ್ ಆಲ್ ಎಲ್ಲಿ ಬರ್ತೇವೆ ಅಂದರೆ ಈ ರೀತಿ ಬರ್ತೀವಿ. ಸೊ ಐಕಾನ್ಸನ್ನು ಕಾಣ್ತೇವೆ. ಸೊ ಆಮೇಲೆ ಸ್ಟಾರ್ಟ್ ಬಟನ್ನು, ಈ ಬಿಲುವಿರ್ತಕ್ಕಂಥ ಬಾರ್ಕ್ ನಾವು ಏನಂತ ಕರಿತೀವಪ್ಪ ಅಂದರೆ ಟಾಸ್ಕ್ ಬಾರ ಅಂತ ಹೇಳ್ತೇವೆ. ಸೊ ವಾಟ್ ಡು ಮೀನ್ ಬೈ ಟಾಸ್ಕ್ ಬಾರ್? ಇಟ್ ಶೋಸ್ ಅ ಸ್ಟಾರ್ಟ್ ಬಟನ್ ಆರ್ ವಿಂಡೋ ಬಟನ್ ಆ್ಯಂಡ್ ರೈಟ್ ಸೈಡ್ ಇಟ್ ಇಂಡಿಕೇಟ್ಸ್ ಅ ಟೈಮ್ ಇಂಡಿಕೇಟರ್ ಆ್ಯಂಡ್ ಆಲ್ಸೋ ಇಟ್ ಇನ್ಕ್ಲೂಡ್ಸ್ ಸಮ್ ಲಂಚ್ ಐಕಾನ್ಸ್. ಸೊ ಇದಕ್ಕೇನಂತೀವಿ? ಟಾಸ್ಕ್ ಬಾರ. ಈ ಸ್ಟಾರ್ಟ್ ಬಟನನ್ನು ಹೇಳ್ತೈತಿ ಅಥವಾ ವಿಂಡೋ ಬಟನ್ ಅಂತ ಹೇಳ್ಬೋದು. ಆಮೇಲೆ ಸರ್ಚಿಂಗ್ ಆಪ್ಷನ್ಸ್ ಇರುತ್ತೆ. ಸೊ ರೈಟ್ ಸೈಡಲ್ಲಿ ಟೈಮ್ ಇಂಡಿಕೇಟರ್ನ ಕೊಡ್ತೈತಿಲ್ಲ, ಅದಕ್ಕೇನಂತ ಕರಿತೀವಿ? ಟಾಸ್ಕ್ ಬಾರ ಅಂತ ಹೇಳ್ತೀವಿ. ಯಾವುದೋ ಒಂದು ಆಪರೇಟಿಂಗ್ ಸಿಸ್ಟಮ್ಸನ್ನು ಲೋಡಿಂಗ್ ಮಾಡಿದಾಗ ಫಸ್ಟ್ ಆಫ್ ಆಲ್ ನೀವು ಸ್ಟಾರ್ಟ್ ಮಾಡಬೇಕಾದಾಗ, ಸೊ ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಇವಾಗ ಏನಪ್ಪ ಅಂದರೆ ಆ್ಯಕ್ಚುಲಿ ಹೌ ಟು ಸ್ಟಾರ್ಟ್ ಯುವರ್ PC ಬೈ ಪೋಸ್ಟ್ ಅಂತ ಹೇಳ್ತೇವೆ. ಸೊ ಪೋಸ್ಟ್ ಮೀನಿಂಗ್ ಏನಂದರೆ ಆ್ಯಕ್ಚುಲಿ ಸೊ ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತ ಹೇಳ್ತೇವೆ. ಏನದು? ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತ. ಸೊ ವಿದ್ಯಾರ್ಥಿಗಳೇ, ಇದನ್ನು ನಾವು ಆನ್ ಮಾಡಬೇಕಾದಾಗ ಮಲ್ಟಿಪಲ್ ಮೆಥಡ್ಸನ್ನು ಸಹ ನಾವು ಏನು ಮಾಡ್ಬೋದು? ಬಳಕೆಯನ್ನು ಮಾಡ್ಬೋದು. ವೆನ್ ವಿ ಸ್ಟಾರ್ಟ್ ಯುವರ್ ಸಿಸ್ಟಮ್ ಇನ್ ದ್ಯಾಟ್ ಟೈಮ್ ಇಟ್ ಅಪಿಯರ್ಸ್ ಆಲ್ ಐಕಾನ್ಸ್. ಓಕೆ, ಸೊ ಫಸ್ಟ್ ವಿ ಕ್ಯಾನ್ ಕ್ಲಿಕ್ ದ ವಿಂಡೋ ಬಟನ್. ಇಟ್ ಡಿಸ್ಪ್ಲೇಸ್ ದ ಒನ್ ಆಫ್ ದ ಮೆನು ಇಸ್ ಆಲ್ಸೋ ಕಾಲ್ಡ್ ಎ ಪಾಪ್-ಅಪ್ ಮೆನು. ಸೊ ನಿಮ್ಗೆ ವಿದ್ಯಾರ್ಥಿಗಳಿಗೆ ಕೇಳ್ಬೋದು ವಾಟ್ ಡು ಮೀನ್ ಬೈ ಪಾಪ್-ಅಪ್ ಅಂತ ಕೇಳಿದಾಗ, ಪಾಪ್-ಅಪ್ ಇಟ್ ಮೀನ್ಸ್ ಇಟ್ ಕಂಟೈನ್ಸ್ ದ ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್. ಇಟ್ ಕಂಟೈನ್ಸ್ ದ ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ಇಸ್ ಆಲ್ಸೋ ಕಾಲ್ಡ್ ಎ ಪಾಪ್-ಅಪ್ ಮೆನು. ಇಲ್ಲಿ ಹಲವಾರು ಪ್ರೋಗ್ರಾಮ್ಗಳ ಸಮೂಹ ಇದ್ದಿರ್ತಾವೆ, ಅಷ್ಟಲ್ಲದೆ ಕೆಲವೊಂದು ಪ್ಯಾಕೇಜ್ಗಳು ಇದ್ದಿರ್ತಾವೆ. ಯಾವ ಪ್ಯಾಕೇಜನ್ನು ಓಪನ್ ಮಾಡಬೇಕು ಅದನ್ನು ಏನು ಮಾಡ್ತೀವಿ ನಾವು ಆ್ಯಕ್ಚುಲಿ ಈ ಪಾಪ್-ಅಪ್ ಮೆನ್ಯೂಗೆ ಹೋಗಿ ಏನು ಮಾಡ್ತೀವಿ? ಓಪನ್ ಮಾಡ್ತೀವಿ ಅಂತ ಹೇಳ್ತೀವಿ. ಲೆಸನ್ ನಂಬರ್ 1, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಕಂಪ್ಯೂಟರ್ ಅಂದರೆ ಏನ ಅಂತ ಕೇಳ್ಬೋದು ನೀವು? ಗಣಕಯಂತ್ರ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಗಣಕಯಂತ್ರ. ಇದಕ್ಕೊಂದು ಪರ್ಟಿಕ್ಯುಲರ್ ನಾವು ಡೆಫಿನಿಷನ್ಸನ್ನು ಸಹ ನೀಡ್ಬೋದು. ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್. ಇದೊಂದು ವಿದ್ಯುನ್ಮಾನ ಯಂತ್ರ. that accepts the data as input, process it according to instructions, stores it and produces meaningful information as output. ಕೆಲವೊಂದು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಒಂದು ಪರ್ಫೆಕ್ಟಾಗಿ ಮೀನಿಂಗ್ಫುಲ್ ಅರ್ಥದಲ್ಲಿ, ಅರ್ಥಪೂರ್ಣವಾದ ಅರ್ಥದಲ್ಲಿ ಕೊಡುವುದಕ್ಕೆ ನಾವು ಏನಂತ ಕರಿತೀವಿ? ಗಣಕಯಂತ್ರ ಅಂತ ಕರಿತೀವಿ. ಅಂದರೆ ಉದಾಹರಣೆ ನೀವು ಇನ್ಪುಟ್ ಅಂದರೆ ಏನಾ ಅಂತ ಕೇಳ್ಬೋದು. ಸೊ ಕಂಪ್ಯೂಟರಲ್ಲಿ ಇನ್ಪುಟ್ ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಲೈಕ್ ಫಾರ್ ಎಕ್ಸಾಂಪಲ್, so if you know the 2 and 3, what is the meaning of 2 and 3? These are also called a numbers. In that number you can addition or multiplication or subtraction or division. We can do any one. When we process, that process is also called a something numbers. You can get the output. That number is also called a result. Like for example, 2 and 3 is also called a input numbers. 2 plus 3, what is the meaning of plus? Plus it means process. Plus it means the process. And you can get to the 5 is also called a number. That number is also called a result. ನಾವು ಏನು ಮಾಡ್ತೀವಿ? ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ಒಬ್ಬ ಬಳಕೆದಾರ ತನಗೆ ಇದ್ದಿರ್ತಕ್ಕಂಥ ಮಾಹಿತಿಯನ್ನು ಅರ್ಥಪೂರ್ಣವಾದ ಇದರಲ್ಲಿ ರಿಸಲ್ಟನ್ನು ಔಟ್ಪುಟ್ಟಾಗಿ ಕೊಡೋದಕ್ಕೋಸ್ಕರ ನಾವು ಏನಂತೀವಿ? ಗಣಕಯಂತ್ರ ಅಂತ ಕರಿತೀವಿ. ಆತ್ಮೇಲೆ ನೀವು ಕೇಳ್ಬೋದು ಡಾಟ್ ಅಂದರೆ ಏನು? ದತ್ತಾಂಶ ಅಂದರೆ ಏನಂತ? ದ ರಾ ಫಾರ್ಮ್ಯಾಟ್ ಆಫ್ ಆಲ್ಫಾನ್ಯೂಮರಿಕ್ ಕ್ಯಾರೆಕ್ಟರ್ಸ್. ದ ರಾ ಫಾರ್ಮ್ಯಾಟ್ ಆಫ್ ಆಲ್ಫಾನ್ಯೂಮರಿಕ್ ಕ್ಯಾರೆಕ್ಟರ್ಸ್ ಅಂದರೆ ಆಲ್ಫಾನ್ಯೂಮರಿಕ್ ಅರ್ಥ ಏನಂದರೆ ಅಲ್ಫಾ ಇಟ್ ಮೀನ್ಸ್ ಇಟ್ ಕನ್ಸಿಸ್ಟ್ ಆಫ್ ಓನ್ಲಿ ಅಲ್ಫಾಬೆಟ್ಸ್. ನ್ಯೂಮರಿಕ್ ಇಟ್ ಮೀನ್ಸ್ ಇಟ್ ಕನ್ಸರ್ನ್ ದ ನಂಬರ್ಸ್ ಓನ್ಲಿ. ಆ್ಯಂಡ್ ಆಲ್ಸೋ ಪಂಕ್ಚುಯೇಷನ್ ಮಾರ್ಕ್. ವಿದ್ಯಾರ್ಥಿಗಳಿಗೆ ನೀವು ಪಂಕ್ಚುಯೇಷನ್ ಮಾರ್ಕ್ ಅಂದರೆ ಅರ್ಥ ಆಗ್ತಾ ಇಲ್ಲ ಅಂತ ತಿಳ್ಕೊಬೋದಿಲ್ಲ. ಸೊ ಉದಾಹರಣೆ ಎಕ್ಸ್ಕ್ಲಮೇಟರಿ ಸೈನ್ ಆಗಿರ್ಬೋದು, ಆ್ಯಟ್ ಸಿಂಬಲ್ ಆಗಿರ್ಬೋದು, ಹ್ಯಾಶ್ ಆಗಿರ್ಬೋದು, ಆರ್ ಪ್ರೀ ಪ್ರೊಸೆಸರ್ ಅಂತ ಹೇಳ್ತೀವಿ,
ಇವನ್ ಎಕ್ಸ್ಪೋನೆಂಟ್ ಅಂತ ಹೇಳ್ತೀವಿ. ಇವಕ್ಕೆಲ್ಲ ಏನಂತ ಕರಿತೀವಿ, ಎಕ್ಸ್ಪೋನೆಂಟ್ ಅಂತ ಹೇಳ್ತೀವಿ. ಇನ್ನೂ ಭಾಳಷ್ಟು ಇದಾವೆ ಇವು ಆ್ಯಕ್ಚುಲಿ. ಸೊ ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಆ್ಯಕ್ಚುಲಿ ನನ್ನದೇ ಆಗಿರ್ತಕ್ಕಂಥ ಒಂದು ಡೆಫಿನಿಷನ್ಸನ್ನು ಇದಕ್ಕೆ ನಾನು ಕ್ರಿಯೇಟ್ ಮಾಡಿದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪ್ರೆಸೆಂಟ್ ಇರ್ತಕ್ಕಂಥ ಡೆಫಿನಿಷನ್ಸನ್ನು ಕನ್ಫ್ಯೂಸ್ ಮಾಡ್ಕೋವಂಥ ಅವಶ್ಯಕತೆ ಇಲ್ಲ. ಸೊ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್, ಇದೊಂದು ವಿದ್ಯುನ್ಮಾನ ಯಂತ್ರ. ಸೊ ವಿಚ್ ಪರ್ಫಾರ್ಮ್ ಅನ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಇಸ್ ಆಲ್ಸೋ ಕಾಲ್ಡ್ ಎ ಕಂಪ್ಯೂಟರ್. ಮತ್ತೊಂದು ಬೇಕಾದಲ್ಲಿ ಹೇಳಿದೀಗ ಇದೊಂದು ವಿದ್ಯುನ್ಮಾನ ಯಂತ್ರ, ಇದು ಅಂಕಗಣಿತದ ಜೊತೆಗೆ ಕೆಲವೊಂದು ತಾರ್ಕಿಕ ಲೆಕ್ಕಗಳನ್ನ ಮಾಡುವುದರಿಂದ ಗಣಕಯಂತ್ರ ಎಂದು ಕರೆಯುತ್ತೇವೆ ಅಂತ ಹೇಳ್ತೇವೆ ಇದಕ್ಕೆ. ಸೊ ಒಂದು ಉದಾಹರಣೆ ನೀವು ಕೇಳ್ಬೋದು, ಇವನು ಕ್ಯಾಲ್ಸಿ. ಸೊ ಕ್ಯಾಲ್ಕುಲೇಟರ್ ಇಟ್ ಕ್ಯಾನ್ ಬಿ ಶಾರ್ಟ್ ರಿಟನ್ ಆಸ್ ಕ್ಯಾಲ್ಸಿ ಅಂತ ಹೇಳ್ತೇವೆ. ಕ್ಯಾಲ್ಕುಲೇಟರ್ನ ಶಾರ್ಟಾಗಿ ಕ್ಯಾಲ್ಸಿ ಅಂತ ಕರಿತೇವೆ. ಸೊ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್, ಅದು ಸಹ ಏನು ಮಾಡ್ತೈತಿ, ಕ್ಯಾಲ್ಕುಲೇಷನ್ಸನ್ನು ಮಾಡ್ತೈತೆ. ಬಟ್ ಇಟ್ ಲಿಮಿಟೆಡ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಲಿಮಿಟೆಡ್ ನಂಬರ್ಸ್. ಸೊ ವೆನ್ ವಿ ಟು ಕ್ಯಾಲ್ಕುಲೇಟ್ ಬಿಗ್ ನಂಬರ್ಸ್ ಇನ್ ದ್ಯಾಟ್ ಟೈಮ್ ಅಗೇನ್ ಯು ಕ್ಯಾನ್ ಯೂಸ್ ದ ಕಂಪ್ಯೂಟರ್. ಯಾವಾಗ ಬಿಗ್ ಇರ್ತಕ್ಕಂಥ ಕ್ಯಾಲ್ಕುಲೇಷನ್ಸನ್ನು ನಾವು ಮಾಡಬೇಕಾದಾಗ ಕಂಪ್ಯೂಟರ್ನ ಏನು ಮಾಡ್ತೇವೆ, ಬಳಕೆಯನ್ನು ಮಾಡ್ತೀವಿ ಅಂತ ಹೇಳ್ತೇವೆ. ಸೊ ಅದಕ್ಕೇನಂದರೆ ಆ್ಯಕ್ಚುಲಿ ಕಂಪ್ಯೂಟರ್ ಅರ್ಥಮೆಟಿಕ್ ಅಂತ ಹೇಳಿಲ್ಲ. ಅರ್ಥಮೆಟಿಕ್ ಇಟ್ ಮೀನ್ಸ್ ಇಟ್ ಪರ್ಫಾರ್ಮ್ಸ್ ದ ಎಡಿಷನ್, ಕೂಡಿಸೋದಾಗಿರ್ಬೋದು, ಆ್ಯಂಡ್ ಸಬ್ಟ್ರಾಕ್ಷನ್ ಕಲಿಯೋದಾಗಿರ್ಬೋದು, ಮಲ್ಟಿಪ್ಲಿಕೇಷನ್ ಗುಣಾಕಾರ, ಡಿವಿಷನ್ ಭಾಗಾಕಾರ, ಆ್ಯಂಡ್ ಆಲ್ಸೋ ಟು ಒನ್ ಆಫ್ ದ ಮಾಡ್ಯುಲಸ್. ಮಾಡ್ಯುಲಸ್ ಇಟ್ ಮೀನ್ಸ್ ಪರ್ಸೆಂಟೇಜ್ ಸಿಂಬಾಲ್, ನಿಮ್ಗೆ ರೈಟ್ ಮಾಡೇನಲ್ಲಿ ಪರ್ಸೆಂಟೇಜ್ ಸಿಂಬಾಲ್ ಅಂತ. ಸೊ ಶೇಕಡಾವಾರು ಅಂತ ಹೇಳ್ತೀವಿ. ಇವು ಎಲ್ಲಕ್ಕೂ ನಾನು ಏನಂತೀನಿ, ಅರ್ಥಮೆಟಿಕ, ಅಂಕಗಣಿತ ಅಂತ ಹೇಳ್ತೀನಿ. ಇನ್ನು ಲಾಜಿಕಲ್ ಅರ್ಥ ಏನಂದರೆ ಆ್ಯಕ್ಚುಲಿ, ಸೊ ವೆನ್ ವಿ ಕಂಪ್ಯಾರಿಸನ್ ಒನ್ ಸ್ಟೇಟ್ಮೆಂಟ್ ಟು ಅನದರ್ ಸ್ಟೇಟ್ಮೆಂಟ್, ಇನ್ ದ್ಯಾಟ್ ಟೈಮ್ ಅಗೇನ್ ವಿ ಕ್ಯಾನ್ ಯೂಸ್ ದ ಲಾಜಿಕಲ್ ಆಪರೇಟರ್ಸ್. ಒಂದು ವಾಕ್ಯವನ್ನು ಮತ್ತೊಂದು ವಾಕ್ಯಕ್ಕೆ ಕಂಪ್ಯಾರಿಸನ್ ಮಾಡಬೇಕಾದಾಗ ನಾನು ಏನು ಮಾಡ್ತೀನಿ, ಲಾಜಿಕಲ್ ಆಪರೇಟರ್ಸನ್ನು ನಾನು ಬಳಕೆ ಮಾಡ್ತಾ ಇದ್ದೀನಿ. ಈಗ ಆತ್ಮೀಯರೇ ನೀವು ಕೇಳ್ಬೋದು, ಈಗ ಸೊ ಲಾಜಿಕ್ ಎಲ್ಲಿ ಬಳಕೆ ಮಾಡ್ತೀವಿ? ಈಗ ನಾವು ಹೇಳ್ತೀವಿ ಈಗ, ಸೊ 2 ಈಸ್ ನಾಟ್ ಈಕ್ವಲ್ ಟು 3, 2 ಈಸ್ ನಾಟ್ ಈಕ್ವಲ್ ಟು 3, ನಾಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎ ಲಾಜಿಕಲ್ ಆಪರೇಟರ್. ನಿಂಗೆ ಗೊತ್ತೈತಿ ಈಗ 2 ಈಸ್ ನಾಟ್ ಈಕ್ವಲ್ ಟು 3, 2 ಈಕ್ವಲ್ ಟು 3 ಅಲ್ಲ. ಆ್ಯಂಡ್ 3 ಈಸ್ ನಾಟ್ ಈಕ್ವಲ್ ಟು 2, 3 is not equal to 2, not is also called a logical operator and is also called a logical operator. ಇಷ್ಟಲ್ಲದೆ ಒಂದು ಉದಾಹರಣೆ ತಿಳ್ಕೊಬೋದು ನೀವು ಆತ್ಮೀಯರೇ. ಇವನ್ನ SLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಈ ಎಲ್ಲ ಕೋರ್ಸಲ್ಲಿ ಯು ಕ್ಯಾನ್ ಗೆಟ್ ದ ಸಮಥಿಂಗ್ ಮಾರ್ಕ್ಸ್. ನೀವು ಕೆಲವೊಂದು ಅಂಕಗಳನ್ನು ಪಡಿತೀವಿ, ಆ ಅಂಕಕ್ಕೆ ಆಗಿರತಕ್ಕಂಥ ತನ್ನದೇ ಒಂದು ಶ್ರೇಣಿಯನ್ನು ಗ್ರೇಡನ್ನು ಕೊಡ್ತಾರೆ ಆ್ಯಕ್ಚುಲಿ. ಸೊ ಒಂದು ಉದಾಹರಣೆ 65, ವಾಟ್ ಇಸ್ ದ ಮೀನಿಂಗ್ ಆಫ್ 65? 65% ಅಂದರೆ ಏನಾಯಿತು, ಫಸ್ಟ್ ಕ್ಲಾಸ. ಒಬ್ಬ ಪ್ರೆಸೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಯ ಪಾಸ್, ಫೇಲ್, ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಗೆಟ್ ದ ರ್ಯಾಂಕ್. ಆಲ್ ದೀಸ್ ಆರ್ ಆಲ್ಸೋ ಕಾಲ್ಡ್ ಎ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್. ಇವಕ್ಕೆಲ್ಲ ಏನಂತ ಕರಿತೇವೆ, ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೇವೆ. ಇನ್ ವೆನ್ ವಿ ಡಿಕ್ಲೇರ್ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್, ಇನ್ ದ್ಯಾಟ್ ಟೈಮ್ ಅಗೇನ್ ವಿ ಕ್ಯಾನ್ ಯೂಸ್ ದ ಲಾಜಿಕಲ್ ಆಪರೇಟರ್. ಅಂಥ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ, ಲಾಜಿಕಲ್ ಆಪರೇಟರ್ಸನ್ನು ಬಳಕೆ ಮಾಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ನೀವು ಮತ್ತೊಂದು ಕೇಳ್ಬೋದು, ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್? ಕಂಪ್ಯೂಟರ್ದ ಪಿತಾಮಹ ಯಾರ ಅಂತ ಕೇಳ್ಬೋದು. ಸೊ ನಾವೇನು ಮಾಡ್ತೇವೆ, ಚಾರ್ಲ್ಸ್ ಬ್ಯಾಬೇಜ್ ಅಂತ ಹೇಳ್ತೇವೆ. ಯಾರಂತ ಹೇಳ್ತೇವೆ, ಚಾರ್ಲ್ಸ್ ಬ್ಯಾಬೇಜ್. ಅವನೇ ಯಾಕೆ ಕಾರಣ ಅಂದರೆ ಆ್ಯಕ್ಚುಲಿ ಅವರೇ ಯಾಕೆ ಕಾರಣ ಅಂದರೆ, ಚಾರ್ಲ್ಸ್ ಬ್ಯಾಬೇಜ್ ಇಸ್ ನೋನ್ ಆಸ್ ದ ಫಾದರ್ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರ್ದ ಪಿತಾಮಹ ಅಥವಾ ಕಂಪ್ಯೂಟರ್ ಜನಕ ಅಂತ ನಾವು ಯಾರನ್ನ ಕರಿತೀವಿ, ಚಾರ್ಲ್ಸ್ ಬ್ಯಾಬೇಜ್ ಅನ್ನು ಕರಿತೀವಿ. ಬಿಕಾಸ್ ಯಾಕಂದ್ರೆ, ಸೊ ಹಿ ಡಿಸೈನ್ಡ್ ದ ಫಸ್ಟ್ ಒನ್ ದ ಡಿಫರೆನ್ಸ್ ಎಂಜಿನ್ ಇನ್ ದಿ ಇಯರ್ ಆಫ್ 1822, 1822ರಲ್ಲಿ ಏನಪ್ಪ ಅಂದರೆ ಆ್ಯಕ್ಚುಲಿ ಅವ ಸೊ ಡಿಫ್ರೆನ್ಸ್ ಎಂಜಿನನ್ನು ಫೈಂಡ್ ಔಟ್ ಮಾಡಿದ. ಆಮೇಲೆ ಅನದರ್ ಅನಾಲಿಟಿಕಲ್ ಎಂಜಿನ್ ಇನ್ ದಿ ಇಯರ್ ಆಫ್ 1837, 1837ರಲ್ಲಿ ಅನಾಲಿಟಿಕಲ್ ಎಂಜಿನನ್ನು ಕಂಡುಹಿಡಿದ. ಸೊ ವಿಚ್ ಇಂಟ್ರೊಡ್ಯೂಸ್ಡ್ ಮೆನಿ ಐಡಿಯಾಸ್ ಯೂಸ್ಡ್ ಇನ್ ಮಾಡರ್ನ್ ಕಂಪ್ಯೂಟರ್ಸ್. ಆ ಎರಡೂ ಇದ್ದದ್ದಕ್ಕೂ ನಾವು ಅನಾಲಿಟಿಕಲ್ ಆಗಿರ್ಬೋದು, ಡಿಫ್ರೆನ್ಸ್ ಎಂಜಿನ್ ಆಗಿರ್ಬೋದು, ಅಂಥ ಸಂದರ್ಭದಲ್ಲಿ ಅದಕ್ಕೆ ಏನಂತ ಕರಿತಾ ಇದ್ದೇವೆ ಅಂದರೆ ಮೆಕ್ಯಾನಿಕಲ್ ಕಂಪ್ಯೂಟರ್ ಅಂತ ಕರಿತಿದ್ದೇವೆ. ಏನದು, ಮೆಕ್ಯಾನಿಕಲ್ ಕಂಪ್ಯೂಟರ್ ಅಂತ ಕರಿತಾ ಇದ್ದೇವೆ. ಬಟ್ ಈಗೇನೆ ಅಂದರೆ ಆ್ಯಕ್ಚುಲಿ ಮಾಡರ್ನ್ ಕಂಪ್ಯೂಟರ್. ಇಲ್ಲಿ ನೀವು ಕನ್ಫ್ಯೂಸ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಈಗ ಪ್ರೆಸೆಂಟ್ ನಾವು ಬಳಕೆ ಮಾಡಿರ್ತಕ್ಕಂಥ ಎಲ್ಲ ಕಂಪ್ಯೂಟರ್ಸ್ ಏನಪ್ಪ ಅಂದರೆ ಮಾಡರ್ನ್ ಕಂಪ್ಯೂಟರ್ ಅಂತ ಕರಿತೇವೆ. ಸೊ ಈ ಮಾಡರ್ನ್, ಹೂ ಇಸ್ ದ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಅಂತ ಕೇಳಿದಾಗ ಸೋ ಮೆನಿ ಇನ್ವೆಂಟರ್ಸ್ ಆರ್ ಅವೈಲೇಬಲ್. ಹಲವಾರು ಜನರು ಇಲ್ಲಿಪ್ಪ ಏನಂದರೆ ಆ್ಯಕ್ಚುಲಿ ಬರ್ತಾ ಇದ್ದಾರೆ ಅಂತ ಹೇಳ್ತೇವೆ. ಸೊ ಒಂದು ಎಕ್ಸಾಂಪಲ್ ಹೇಳಿದಾಗ ಆ್ಯಲನ್ ಟ್ಯೂರಿಂಗ್ ಅಂತ ಹೇಳ್ಬೋದು, ಸೈಂಟಿಸ್ಟ್ ನೆಪನ್ನ. ಯಾರದು, ಆ್ಯಲನ್ ಟ್ಯೂರಿಂಗ್. ಆದ್ಮೇಲೆ ಇಷ್ಟೆಲ್ಲ ಆದ ತಕ್ಷಣ ನಾವು ಕಂಪ್ಯೂಟರ್ ಡಿವೈಸಸ್ ಬಗ್ಗೆ ಬರೋಣ. ಕಂಪ್ಯೂಟರಲ್ಲಿ ಒಂದು 3 ವಿಭಾಗಗಳನ್ನು ಮಾಡ್ತೇವೆ. ನಂಬರ್ ಫಸ್ಟ್ ಒನ್ ಈಸ್ ಇನ್ಪುಟ್ ಡಿವೈಸ್. Number 1 is input. What do you mean by input? So input it means, so what we have to give is also called a input device. ನಾವು ನಮ್ಮ ಮುಖಾಂತರ ಮಷೀನ್ಗೆ ಏನು ಕೊಡ್ತೇವಲ್ಲ ಅದೆಲ್ಲ ಏನಂದರೆ ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ, ಇನ್ಪುಟ್ ಸಾಧನಗಳು ಅಂತ ಹೇಳ್ತೀವಿ. ಉದಾಹರಣೆ ಅಂತ ಕೇಳಿದಾಗ ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಜಾಯ್ಸ್ಟಿಕ್ ಆಗಿರ್ಬೋದು, ಲೈಟ್ ಪೆನ್ ಆಗಿರ್ಬೋದು, ಇವನ್ ಎಕ್ಸೆಟ್ರಾ ಇನ್ನೂ ಇತ್ಯಾದಿಗಳು, ಟಚ್ ಸ್ಕ್ರೀನ್ ಅಂತ ಆಗಿರ್ಬೋದು. ಸೊ ಇವುಗಳ ಎಲ್ಲವನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಪ್ರಥಮವಾಗಿ ಕೀಬೋರ್ಡ್ ಅಂತ ಹೇಳ್ತೇವೆ.
ಆದ್ಮೇಲೆ ಕೀಬೋರ್ಡ್ ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನೀವು ಎಲ್ಲ ನೋಡಿರ್ತೀರಿ ಆಲ್ರೆಡಿ ಇದಕ್ಕಿಂತ ಪೂರ್ವದಲ್ಲಿ ಕೀಬೋರ್ಡನ್ನು. ಸೊ ಕೀಬೋರ್ಡ್ ಇಟ್ ಇಸ್ ಎ ಗ್ರೂಪ್ ಆಫ್ ಕೀ. ಈಚ್ ಕೀ ಇಟ್ ಕಾಲ್ಸ್ ಡಿಸ್ಕ್ರೈಬ್ ಅಟ್ ಎ ಸೆಪರೇಟ್ ಆ್ಯಕ್ಷನ್ ಇಸ್ ಆಲ್ಸೋ ಕಾಲ್ಡ್ ಎ ಕೀಬೋರ್ಡ್. ಹಲವಾರು ಕೀಗಳ ಸಮೂಹಕ್ಕೆ ಕೀಬೋರ್ಡ್ ಎಂದು ಕರೆಯುತ್ತೇವೆ. ಇಲ್ಲಿ ಪ್ರತಿಯೊಂದು ಕೀ ತನ್ನದಂಥ ಆ್ಯಕ್ಟನ್ನು ಸಪ್ರೇಟಾಗಿ ಆ್ಯಕ್ಟ್ ಮಾಡ್ತೈತಿ. ಅದಕ್ಕೆ ಏನಪ್ಪ ಅಂತಂದರೆ ಕೀಬೋರ್ಡ ಅಂತ ಕರಿತೀವಿ. ಉದಾಹರಣೆ, ನಿಮ್ಮ ಮನೆಗಳಲ್ಲಿ ಎಲ್ಲರೂ ಇರ್ತಾರೆ, ಪಿ ಸಿ ಇದಾವೆ. ಈಗ ಪಿ ಸಿ ಮೀನ್ಸ್ ಪರ್ಸನಲ್ ಕಂಪ್ಯೂಟರ್. ಐದರ್ ಇಟ್ ಮೇ ಬಿ ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್. ಅದು ಡೆಸ್ಕ್ಟಾಪ್ ಆಗಿರ್ಬೋದು, ಇವನ್ ಲ್ಯಾಪ್ಟಾಪ್ ಆಗಿರ್ಬೋದು, ಎಲ್ಲ ಥರಲ್ಲಿ ಕೀಬೋರ್ಡ್ ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಇನ್ಪುಟ್ ಡಿವೈಸ್. ಅದಕ್ಕೆ ಎಂಥ ಡಿವೈಸ್ ಅಂತ ಕರಿತೇವೆ? ಇನ್ಪುಟ್ ಡಿವೈಸ ಅಂತ ಕರಿತೇವೆ. ಸೊ ಉದಾಹರಣೆ, ನೀವು ಮನೆಯಲ್ಲಿ ಪಿ ಸಿ ಸಿಸ್ಟಮ್ ಏನೋ ಡೆಸ್ಕ್ಟಾಪ್ ಕೀಬೋರ್ಡ್ ಫೇಲ್ ಆದಾಗ ಇವನ್ ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಿರುತ್ತೆ, ಆ ಕೀಬೋರ್ಡನ್ನು ಪರ್ಚೇಸ್ ಮಾಡಬೇಕಾದಾಗ ಕೇಳ್ತಾ ಯಾವ ಟೈಪ್ ಆಫ್ ಕೀಬೋರ್ಡ್ ಬೇಕು ನಿಮ್ಗೆ ಅಂತ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಬೇಕು? ದೇರ್ ಆರ್ ಟೋಟಲಿ 2 types ಆಫ್ ಕೀಬೋರ್ಡ್ಸ್ ಆರ್ ಅವೈಲಬಲ್. ನಂಬರ್ ಫಸ್ಟ್ ಒನ್ ಇಸ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಇನ್ಹ್ಯಾನ್ಸ್ಡ್ ಕೀಬೋರ್ಡ್. ನಾವು ಫಸ್ಟ್ ಏನು ಮಾಡ್ತೀನಿ? ಸ್ಟ್ಯಾಂಡರ್ಡ್ ಕೀಬೋರ್ಡ್ ಅಂತ ಹೇಳ್ತೀನಿ. ಸೆಕೆಂಡ್ ಏನಪ್ಪ ಅಂದರೆ ಇನ್ಹ್ಯಾನ್ಸ್ಡ್ ಅಂತ ಹೇಳ್ತೀನಿ. ಸೊ ಹೌ ಟು ನೋ ದ ಸ್ಟ್ಯಾಂಡರ್ಡ್ ಆ್ಯಂಡ್ ಇನ್ಹ್ಯಾನ್ಸ್ಡ್? ಆದ್ಮೇಲೆ ಇಲ್ಲಿ ಸ್ಟ್ಯಾಂಡರ್ಡ್ ಮತ್ತು ಇನ್ಹ್ಯಾನ್ಸ್ ಯಾವ ರೀತಿ ನಾವು ತಿಳ್ಕೊಬೇಕಾದಾಗ, ಸೊ 83 to 84 ಕೀಸ್ ಟೋಟಲಿ ಇಸ್ ಆಲ್ಸೋ ಕಾಲ್ಡ್ ಸ್ಟ್ಯಾಂಡರ್ಡ್ ಆ್ಯಂಡ್ ಫಂಕ್ಷನ್ ಕೀಸ್ ಒನ್ಲಿ F1 to F10. ಅಲ್ಲಿ ಫಂಕ್ಷನ್ ಕೀಯನ್ನು ನಾವು ಏನು ಮಾಡ್ತೀವಿ? F1ದಿಂದ F10ವರೆಗೆ ಮಾತ್ರ ಬಳಕೆ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಇದನ್ನು ಭಾಳಷ್ಟು ನಾವು ಇವತ್ತು ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮತ್ತೊಂದು ಏನಪ್ಪ ಅಂದರೆ ಇನ್ಹ್ಯಾನ್ಸ್ಡ್ ಅಂತ ಹೇಳ್ತೇವೆ. ಇನ್ಹ್ಯಾನ್ಸ್ಡ್ ದ ಟುಡೇಸ್ ಮೋಸ್ಟ್ ಪಾಪ್ಯುಲರ್ ಆರ್ ಯೂಸ್ಡ್ ಒನ್ಲಿ ಇನ್ಹ್ಯಾನ್ಸ್ಡ್ ಕೀಬೋರ್ಡ್. ಇವತ್ತಿನ ಹೆಚ್ಚಿನ ಜನಪ್ರಿಯತೆಯಾಗಿರ್ತಕ್ಕಂಥ ಕೀಬೋರ್ಡ್ ಯಾವುದಪ್ಪ ಅಂದರೆ ಇನ್ಹ್ಯಾನ್ಸ್ಡು. ಸೊ ನಾವು ಹೇಳ್ತೀವಿ ಈಗ 101 ಆರ್ ಮೋರ್ ಆರ್ 101 ಆರ್ 107 ಆರ್ 110 ಆರ್ 120 ಡಿಪೆಂಡ್ ಅಪಾನ್ ಕೀಬೋರ್ಡ್, ಮಲ್ಟಿಮೀಡಿಯಾ ಕೀಬೋರ್ಡ್. ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಕೀಗಳ ಸಮೂಹದ ಅದು ನನಗೆ ಅವಶ್ಯಕತೆ ತಕ್ಕಂತೆ ಇರತಕ್ಕಂಥ ಯಾವುದೋ ಒಂದು ಮೆನ್ಯುವನ್ನು ಓಪನ್ ಮಾಡಬೇಕಾದಾಗ, ಇವನ್ ಮಲ್ಟಿಮೀಡಿಯಾ ಆಗಿರ್ಬೋದು ಅಥವಾ ಮತ್ತಾವುದೇ ಇರತಕ್ಕಂಥ ಆಪ್ಷನ್ಸನ್ನು ನಾವು ಬಳಕೆ ಮಾಡಬೇಕಾದಾಗ ಹೆಚ್ಚಿಗೆ ಕೀಗಳನ್ನು ಬಳಕೆ ಮಾಡ್ತಾವಲ್ಲ, 101ಕ್ಕಿಂತ ಜಾಸ್ತಿ ಇರತಕ್ಕಂಥ ಎಲ್ಲ ಕೀಬೋರ್ಡ್ಗೆ ನಾವು ಏನಂತ ಕರಿಬೇಕು? ಇನ್ಹ್ಯಾನ್ಸ್ಡ್ ಅಂತ ಕರಿತೀವಿ. ಆದ್ಮೇಲೆ ಇವನ್ ಕೀಬೋರ್ಡ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಕೊಡ್ತೀನಿ ಇದಕ್ಕಿಂತ ಪೂರ್ವದಲ್ಲೇ. It is a group of key. Each key it calls discrete at a separate action is also called a keyboard ಅಂತ ಕರೀತೀವಿ. ಇಲ್ಲಿ ಗ್ರೂಪ್ ಆಫ್ ಕೀ ಅಂತ ಕೇಳಿದಾಗ ಹಲವಾರು ಗ್ರೂಪ್ಗಳನ್ನು ನಾವು ಮಾಡಿದ್ದೀವಿ ಇಲ್ಲಿ. ಯಾಕಂದ್ರೆ 101ಕ್ಕಿಂತ ಹೆಚ್ಚಿದ್ದದ್ದು ಇನ್ಹ್ಯಾನ್ಸ್ಡ್ ಅಂತಾನೆ. ಅದು 107 ಆಗಿರ್ಬೋದು, 110 ಆಗಿರ್ಬೋದು, 120 ಆಗಿರ್ಬೋದು, ಆರ್ ಮೋರ್ ಇನ್ನೂ ಹೆಚ್ಚಾಗಿರ್ಬೋದು. ಈ ಎಲ್ಲ ಕೀಕ ಏನಂತ ಕರಿತೀವಿ? ಕೀಸ್ಗಳ ಸಮೂಹಕ್ಕೆ ಏನಂತೀವಿ? ಇನ್ಹ್ಯಾನ್ಸ್ಡ್ ಕೀಬೋರ್ಡ್ ಅಂತ ಕರಿತೀವಿ. ಸೊ ಇದರಲ್ಲಿ ಗ್ರೂಪ್ ಆಫ್ ಕೀಸನ್ನು ಕೆಲವೊಂದು ಮಾಡಿದೆ. ಈಗ ಉದಾಹರಣೆ, ಸೊ F1 to F12 ನಿಮ್ಮ ಕೀಬೋರ್ಡಲ್ಲಿ ಪ್ರಥಮ ಇರತಕ್ಕಂಥ ಲೈನ್ಸ್ ಏನಪ್ಪ ಅಂದರೆ F1 to F12 ಐತಿಲ್ಲ, ಅವಕ್ಕೆಲ್ಲ ಏನಂತ ಕರಿತೀವಿ ಆ್ಯಕ್ಚುಲಿ? ಸೊ ಫಂಕ್ಷನ್ ಕೀಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಂಕ್ಷನ್ ಕೀಸು. ಉದಾಹರಣೆ, ಯು ಕ್ಯಾನ್ ಡೂ ಎನಿ ಒನ್ ಲ್ಯಾಂಗ್ವೇಜ್ ದಟ್ ಈಸ್ ಡಿಫ್ರೆಂಟ್ ಆ್ಯಕ್ಷನ್. ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಲಿಬೇಕಾದಾಗ ಅಲ್ಲಿ ಡಿಫ್ರೆಂಟಾಗಿ ಆ್ಯಕ್ಷನ್ ಇರ್ತೈತೆ. ಅಷ್ಟೇ ಅಲ್ಲದೆ ಯು ಕ್ಯಾನ್ ಡೂ ದ ಎನಿ ಒನ್ ಪ್ಯಾಕೇಜ್, ಅಲ್ಲಿ ಡಿಫ್ರೆಂಟಾಗಿ ವರ್ಕ್ ಮಾಡ್ತೈತೆ. ಸೊ ಇವನ್ ಟ್ಯಾಲಿ ಪ್ಯಾಕೇಜ್ ಆಗಿರ್ಬೋದು, ಅಲ್ಲೂ ಸಹ ಏನಪ್ಪ ಅಂದರೆ ಡಿಫ್ರೆಂಟಾಗಿ ವರ್ಕ್ ಮಾಡ್ತೈತೆ. ಸೊ ಅದಕ್ಕೆ ಏನಂತಿದ್ವಿ? ಫಂಕ್ಷನ್ ಕೀಸ್ ಅಂತ ಕರಿತೇವೆ. ಇನ್ನು ಸೆಕೆಂಡ್ ಏನಾದ್ರೆ ಆ್ಯಕ್ಚುಲಿ, ಸೊ ಲೆಫ್ಟ್ ಆರೋ ಕೀ, ಡೌನ್ ಆರೋ ಕೀ, ಅಪ್ ಆರೋ ಕೀ ಆ್ಯಂಡ್ ರೈಟ್ ಆರೋ ಕೀ, ದಿಸ್ ಆರ್ ಆಲ್ಸೋ ಕಾಲ್ಡ್ ಎ ಆರೋಸ್ ಆರ್ ಕರ್ಸರ್ ಕೀಸ್. ವಾಟ್ ಡು ಮೀನ್ ಬೈ ಆರೋ? ವೆನ್ ವಿ ಮೂವ್ ದ ಸಿಂಗಲ್ ಕ್ಯಾರೆಕ್ಟರ್, ನಾನು ಏನು ಮಾಡ್ತೀನಿ ಇವಾಗ ಒಂದು ಸಿಂಗಲ್ ಕ್ಯಾರೆಕ್ಟರ್ಸನ್ನು ಫ್ರಂಟ್ ಆಫ್ ತಗೋಬೇಕಾದಾಗ, ಒಂದು ಉದಾಹರಣೆ, ಟು ಮೂವ್ ದ ಸಿಂಗಲ್ ಕ್ಯಾರೆಕ್ಟರ್, ಟು ಮೂವ್ ದ ಸಿಂಗಲ್ ಕ್ಯಾರೆಕ್ಟರ್, ಸೊ ವಿತ್ ದ ಹೆಲ್ಪ್ ಆಫ್ ಇನ್ ಲೆಫ್ಟ್ ಆರೋ ಕೀ, ನಾನು ಏನು ಮಾಡ್ತೀನಿ? ಈ ಲೆಫ್ಟ್ ಆರೋ ಕೀಯನ್ನು ತೆಗೆದಾಗ ಕರ್ಸರ್ ಏನಪ್ಪ ಅಂದರೆ ಲೆಫ್ಟ್ ಸೈಡ್ ಬರೋಕ್ಕಾಯ್ತು. ಟು ಮೂವ್ ದ ರೈಟ್ ಆರೋ ಕೀ, ನಾವು ರೈಟನ್ನು ಮಾಡಬೇಕಾದಾಗ ಟು ಮೂವ್ ದ ರೈಟ್ ಆರೋ ಕೀ ಅಂತ ಹೇಳ್ತೇವೆ. ಆ ಲೈನ್ಸನ್ನು ಅಪ್ ಹೋಗಬೇಕಾದಾಗ ಅಥವಾ ಇವನ್ ಡೌನ್ ಬರಬೇಕಾದಾಗ ಈ ಡೌನ್ ಅನ್ನುವಂಥ ಆರೋ ಕೀಯನ್ನು ಬಳಕೆ ಮಾಡ್ತೇವೆ. ಇವನ್ನ ಅಪ್ ಬೇಕಾದಾಗ ಅಪ್ ಆರೋ ಕೀಯನ್ನು ಬಳಕೆ ಮಾಡ್ತೇವೆ. ಅದಕ್ಕೆ ಏನಂತ ಕರಿತೀವಿ? ಸೊ ಆರೋ ಕೀಸಾ ಅಂತ ಕರಿತೀವಿ. ಅದಕ್ಕೆ ಏನದು? ಆರೋ ಕೀಸು. ಇನ್ ಥರ್ಡ್ ಏನಂದರೆ ಆ್ಯಕ್ಚುಲಿ ಬ್ಯಾಕ್ ಸ್ಪೇಸ್, ಡಿಲೀಟ್, ಇನ್ಸರ್ಟ್, these are called text deleting keys. These are called text deleting. What do you mean by delete? To delete single character with the help of only backspace option. ನಾನು ಏನು ಮಾಡ್ತೀನಿ? ಸಿಂಗಲ್ ಕ್ಯಾರೆಕ್ಟರ್ಸನ್ನು, ಈಗ ಒಂದು ಎಕ್ಸಾಂಪಲ್ ನಮ್ಮ ಕರ್ಸರ್ ಹೇಳಿತ್ತು ಅಂದರೆ ಎಸ್ ಹಚ್ಚಾಗೈತೆ, ಎಸ್ ಅನ್ನು ಕ್ಯಾನ್ಸಲ್ ಮಾಡಬೇಕಾಗೈತೆ. ಈ ಬ್ಯಾಕ್ ಸ್ಪೇಸ್ ಅನ್ನೋಂಥ ಕೀಯನ್ನು ಪ್ರೆಸ್ ಮಾಡಿದಾಗ ಏನಾಯಿತು? ಎಸ್ ಕ್ಯಾನ್ಸಲ್ ಆಯಿತು. ವಾಯ್ ಕ್ಯಾನ್ಸಲ್ ಮಾಡಬೇಕಾಗೈತೆ. ಅಗೇನ್ ನಾವು ಏನು ಮಾಡ್ತೀವಿ? ಬ್ಯಾಕ್ ಸ್ಪೇಸ್ ಅನ್ನೋಂಥ ಕೀಯನ್ನು ಪ್ರೆಸ್ ಮಾಡ್ತೇವೆ. ಇನ್ನು ಡಿಲೀಟಲ್ಲಿ ಯೂಸ್ ಮಾಡ್ತೇವೆ ಟು ಸೆಲೆಕ್ಟ್ ಅ ಸೆಂಟೆನ್ಸ್. ನನಗೆ ಟೆಕ್ಸ್ಟ್ ಡಿಲೀಟಿಂಗ್ ಅನ್ನೋಂಥ ಕೀಸನ್ನು ಪರ್ಫೆಕ್ಟಾಗಿ ನಾನು ಸೆಲೆಕ್ಟ್ ಮಾಡ್ಕೋತೇನೆ ಈಗ. ಸೊ ಓಕೆ, ಆ ಟೆಕ್ಸ್ಟ್ ಡಿಲೀಟಿಂಗ್ ಕೀಸನ್ನು ಆ ಡಾಟಾವನ್ನು ಡಿಲೀಟ್ ಮಾಡಿದಾಗ ಜಸ್ಟ್ ಯು ಕ್ಯಾನ್ ಕ್ಲಿಕ್ ದ ಡಿಲೀಟ್ ಬಟನ್ ಆರ್ ಡಿಲೀಟ್ ಇಟ್ ಕ್ಯಾನ್ ಬಿ ಶಾರ್ಟ್ಲಿ ರಿಟರ್ನ್ ಆ್ಯಸ್ ಡೆಲ್. ಡಿಲೀಟನ್ನು ಶಾರ್ಟಾಗಿ ಡೆಲ್ ಅಂತೂ ಸಹ ಬರೆದಿದ್ದರು. ಅದಕ್ಕೆ ಏನಂತೇವೆ? ಡಿಲೀಟಾ ಅಂತ ಹೇಳ್ತೇವೆ. ಆಟೋಮೆಟಿಕ್ ಏನಾಯಿತು? ಡಾಟಾ ಇಲ್ಲಿ ಡಿಲೀಟ್ ಆಯಿತು ಅಂತ ಹೇಳ್ತೇವೆ. ಅರ್ಥ ಏನಿದು?
ನೀವು ಸಿಂಗಲ್ ಕ್ಯಾರೆಕ್ಟರ್ನ ಡಿಲೀಟ್ ಮಾಡಬೇಕಾದಾಗ ಬ್ಯಾಕ್ ಸ್ಪೇಸನ್ನು ಬಳಕೆ ಮಾಡ್ತೆ. ಸಿಂಗಲ್ ವರ್ಡ್ ಆಗಿರ್ಬೋದು, ಸಿಂಗಲ್ ಸೆಂಟೆನ್ಸ್ ಆಗಿರ್ಬೋದು, ಆರ್ ಪ್ಯಾರಾಗ್ರಾಫ್ ಆಗಿರ್ಬೋದು, ಅಥವಾ ಹೋಲ್ ಪೇಜ್ ಆಗಿರ್ಬೋದು, ಇವನ್ ಡಾಕ್ಯುಮೆಂಟ್ ಆಗಿರ್ಬೋದು, ಅಥವಾ ಫೋಲ್ಡರ್ ಆಗಿರ್ಬೋದು, ಇವುಗಳ ಎಲ್ಲವನ್ನು ನೀವು ಡಿಲೀಟ್ ಮಾಡಬೇಕಾದಾಗ ನಾನು ಏನು ಮಾಡ್ತೇನೆ, ಡಿಲೀಟ್ ಅನ್ನುವಂಥ ಕೀಯನ್ನು ಬಳಕೆ ಮಾಡ್ತೀನಿ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟು ಇನ್ಸರ್ಟ್. ಸಪೋಸ್ ನೀವು ಇವನ್ ಸಿ ಆಗಿರ್ಬೋದು, CPP ಆಗಿರ್ಬೋದು, ಜಾವಾ ಆಗಿರ್ಬೋದು, ಆ ಪ್ರೋಗ್ರಾಮದ ಭಾಷೆಗಳಲ್ಲಿ ನೀವು ಡಾಟಾವನ್ನು ವರ್ಕ್ ಮಾಡ್ತಾ ಇದ್ದಾಗ ಸಪೋಸ್ ಇನ್ಸರ್ಟ್ಗೆ ಆನ್ ಆದಾಗ ವೆನ್ ವಿ ಪ್ರೆಸ್ ದ ಸ್ಪೇಸ್ ಬಟನ್ ಇನ್ ದ್ಯಾಟ್ ಟೈಮ್ ಅಗೇನ್ ಟು ಡಿಲೀಟ್ ದ ಕ್ಯಾರೆಕ್ಟರ್. ಪ್ರೆಸೆಂಟ್ ಇರ್ತಕ್ಕಂಥ ಕರ್ಸರ್ ಯಾವ ಮೊಮೆಂಟದಲ್ಲಿ ಇದ್ದಿರೋದಿಲ್ಲ, ಆ ಮೊಮೆಂಟಲ್ಲಿರ್ತಕ್ಕಂಥ ಕರ್ಸರ್ ಡಿಲೀಟ್ ಆಗಬೇಕಾದಾಗ ನಾವು ಇನ್ಸರ್ಟ್ಗೆ ಆನ್ ಐತೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಆವಾಗ ಮತ್ತೆ ನೀವು ಅದನ್ನು ಆಫ್ ಮಾಡಿದಾಗ ಸೇಮ್ ಮೂಮೆಂಟ್ ಹೋಗ್ತೇವೆ ಅಂತ ಹೇಳ್ತೇವೆ. ಇನ್ನು ಆದಮೇಲೆ ಈ ಫೋರ್ತ್ ಬಾಲ್ ಇಂಪಾರ್ಟೆಂಟ್. ಈಗ ನಾವು ನೋಡಿದ್ದೀವಿ, ಈಗ ಒಂದು ಎಕ್ಸಾಂಪಲ್ ನಿಮಗೆ ನೋಟ್ಸನ್ನು ಕೊಡ್ತಾ ಇದ್ದದ್ದು ಎಲ್ಲಿದ್ರೆ ಮೈಕ್ರೋಸಾಫ್ಟ್ ವರ್ಡ್ ಪ್ಯಾಕೇಜಲ್ಲಿ ಟೈಪ್ ಮಾಡಿದ್ದನ್ನು ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಹೋಮ್ ಏನಂದರೆ ಆ್ಯಕ್ಚುಲಿ ಅಲ್ಟ್ ಅಂತ ಐತೆ. ಈಗ ಅಲ್ಟ್ ಅಂತಂದರೆ ನೀವು ಕೀಬೋರ್ಡಲ್ಲಿ ನೋಡ್ತೀರಿ, ಇವಾಗ ಅಲ್ಟರ್ ಇಟ್ ಕ್ಯಾನ್ ಬಿ ಶಾರ್ಟ್ಲಿ ರಿಟರ್ನ್ ಆ್ಯಸ್ ಅಲ್ಟ್. ಅಲ್ಟರ್ನ ಶಾರ್ಟಾಗಿ ಏನಂತ ಬರ್ತೀವಿ, ಅಲ್ಟ್ ಅಂತ ಬರ್ತೀವಿ. ಕಂಟ್ರೋಲನ್ನು ಶಾರ್ಟಾಗಿ CTRL ಅಂತ ರೈಟ್ ಮಾಡಿದ್ದೀವಿ. ಸೊ ಶಿಫ್ಟ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಏನಂತೀವಿ, ಟೆಕ್ಸ್ಟ್ ಮಾಡಿಫೈಯರ್ ಅಂತ ಹೇಳ್ತೀವಿ. ಸೊ ಟೆಕ್ಸ್ಟ್ ಮಾಡಿಫೈ ಇಟ್ ಮೀನ್ಸ್, ಮಾಡಿಫೈ ಮೀನಿಂಗ್ ನಿಮ್ಗೆ ಗೊತ್ತೈತಿ ಈಗ ಆಲ್ರೆಡಿ. ಮಾಡಿಫೈ ಇಟ್ ಮೀನ್ಸ್ ಟು ಚೇಂಜ್ ಆರ್ ಟು ಕನ್ವರ್ಟ್ ಆರ್ ಆ್ಯಕ್ಷನ್, ಬೋತ್ ಆರ್ ಸೇಮ್, ಎಲ್ಲ ಬಂದ. ಉದಾಹರಣೆ ಆದ್ಮೇಲೆ ಈಗ ಯಾವುದೋ ಒಂದು ಪ್ಯಾಕೇಜನ್ನು ಓಪನ್ ಮಾಡಿರ್ತೀವಿ, ಇಲ್ಲಿ ಏನು ಟಫ್ ಅಂತ ಏನು ತಿಳ್ಕೋದಲ್ಲ, ಎಲ್ಲ ಈಸಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಫ್ ಯು ಟು ಓಪನ್ ಎನಿ ಮೆನ್ಯೂ ಆರ್ ಎನಿ ಆಪ್ಷನ್, ಲೈಕ್ ಫಾರ್ ಎಕ್ಸಾಂಪಲ್, ಸೊ ಇಫ್ ಯು ನೋ ದ ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ರೆಫರೆನ್ಸ್, ಮೇಲಿಂಗ್ಸ್, ಪ್ರಿವ್ಯೂ ಆ್ಯಂಡ್ ವ್ಯೂ, ಸೊ ಸಚ್ ಆಪ್ಷನ್ಸ್ ಇಸ್ ಆಲ್ಸೋ ಕಾಲ್ಡ್ ಎ ಮೆನ್ಯೂ ಬಾರ್. ಅದಕ್ಕೆ ಏನಂತ ಕರಿತೀವಿ ಅಂದರೆ ಮೆನ್ಯೂ ಬಾರ್ ಅಂತ ಕರಿತೀವಿ. ವೆನ್ ವಿ ಓಪನ್ ಎನಿ ಮೆನ್ಯೂ ಆರ್ ಎನಿ ಆಪ್ಷನ್ ಇನ್ ದ್ಯಾಟ್ ಟೈಮ್ ಯು ಕ್ಯಾನ್ ಪ್ರೆಸ್ ದ ಅಲ್ಟ್ ಕೀ. ನಾವಾಗೆ ಏನು ಮಾಡ್ತೀನಿ, ಜಸ್ಟ್ ಅಲ್ಟ್ ಅನ್ನುವಂಥ ಕೀಯನ್ನು ಪ್ರೆಸ್ ಮಾಡಿದಾಗ ಸೊ ಇಟ್ ಡಿಸ್ಪ್ಲೇಸ್ ದ HNPSMR ಓಕೆ ಸಮಥಿಂಗ್, ಇವೆಲ್ಲ ಏನಂದರೆ ಆ್ಯಕ್ಟಿವೇಶನ್ ಅದಲ್ಲ. ಆ ಕೀಯನ್ನು ನಾವು ಏನು ಮಾಡ್ತೀವಿ, ಅಲ್ಟ್ರನ್ನ ಶಾರ್ಟಾಗಿ ಅಲ್ಟಾ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಒಂದು ಮೆನ್ಯೂವನ್ನು ಅಥವಾ ಒಂದು ಆಪ್ಷನ್ಸನ್ನು ಓಪನ್ ಮಾಡಬೇಕಾದಾಗ ಅಲ್ಟ್ರ ಅನ್ನೋಂಥ ಕೀಯನ್ನು ನಾವು ಏನು ಮಾಡ್ತೀವಿ, ಪ್ರೆಸ್ ಮಾಡಿದಾಗ ಇಟ್ ಡಿಸ್ಪ್ಲೇಸ್. ಆ ಪ್ಯಾಕೇಜ್ ಮುಂದೆ ಅದರ ಬಗ್ಗೆ ನಿಮಗೆ ಕ್ಲಿಯರಾಗಿ ಏನಪ್ಪ ಅಂದರೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಅಂತ ಹೇಳ್ತೇನೆ. ಸೊ ಉದಾಹರಣೆಗೆ ಅಲ್ಟ್ H ಅಂತ ಪ್ರೆಸ್ ಮಾಡಿದಾಗ, ಅಲ್ಟ್ H ಅಂತ ಪ್ರೆಸ್ ಮಾಡಿದಾಗ ಇಟ್ ಡಿಸ್ಪ್ಲೇಸ್ ದ ಸಮಥಿಂಗ್, ಲೈಕ್ ಫಾರ್ ಎಕ್ಸಾಂಪಲ್. ಸೊ ನೋಡಿ, ಇವಾಗ ಕೀಬೋರ್ಡ್ ಆಗಿರ್ಬೋದು, ಫಾಂಟ್ ಆಗಿರ್ಬೋದು, ಪ್ಯಾರಾಗ್ರಾಫ್ ಆಗಿರ್ಬೋದು, ಸ್ಟೈಲ್ಸ್ ಆಗಿರ್ಬೋದು, ಇವಕ್ಕೆಲ್ಲ ಏನಂತ ಕರಿತೀವಿ, ಟ್ಯಾಬ ಅಂತ ಕರಿತೇವೆ. ಸೊ ವಾಟ್ ಡು ಮೀನ್ ಬೈ ಟ್ಯಾಬ್ ಅಂತ ಕೇಳಿದಾಗ ಇಟ್ ಇಸ್ ಎ ಗ್ರೂಪ್ ಆಫ್ ಕಮೆಂಟ್ಸ್, ಹಲವಾರು ಕಮೆಂಟ್ಗಳ ಸಮೂಹ ಒಂದು ಟ್ಯಾಬ್ ಅಂತ ಕರಿತೇವೆ. ಎ ಗ್ರೂಪ್ ಆಫ್ ಟ್ಯಾಬ್ಸ್ ಇಸ್ ಆಲ್ಸೋ ಕಾಲ್ಡ್ ಎ ರಿಬ್ಬನ್. ಆ ಪ್ರೆಸೆಂಟ್ ಇರ್ತಕ್ಕಂಥ ಎಲ್ಲ ಗ್ರೂಪ್ ಆಫ್ ಟ್ಯಾಬ್ಗಳ ಸಮೂಹಕ್ಕೆ ನಾವು ಏನಂತ ಕರಿತೀವಿ, ರಿಬ್ಬನ್ನ ಅಂತ ಕರಿತೇವೆ. ಆ ರಿಬ್ಬನದಲ್ಲಿ ಆಯಾ ಇದಕ್ಕೆ ತಕ್ಕಂತೆ ಇರತಕ್ಕಂಥ ಒಂದು ಕಮೆಂಟ್ಸನ್ನು ವರ್ಕ್ ಮಾಡಬೇಕಾದಾಗ ನಾನು ಏನು ಮಾಡ್ತೀನಿ, ಈ ಅಲ್ಟ್ರ್ ಅನ್ನೋ ಕೀಯನ್ನು ಏನು ಮಾಡ್ತೀನಿ, ಬಳಕೆ ಮಾಡ್ತೀನಿ ಅಂತ ಹೇಳ್ತೇನೆ. ಓಕೆ. ಇನ್ನು ಸೆಕೆಂಡ್ ಕಂಟ್ರೋಲ್ ಅಂತ ಹೇಳಿ. ಈಗ ಕಂಟ್ರೋಲಲ್ಲಿ ಒಂದು ಉದಾಹರಣೆ, ಈ ಪ್ರೆಸೆಂಟ್ ಇರತಕ್ಕಂಥ ದತ್ತಾಂಶವನ್ನು ಕಂಪ್ಯೂಟರಲ್ಲಿ ಸ್ಟೋರನ್ನು ಮಾಡಬೇಕಾದಾಗ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಕಂಟ್ರೋಲ್ S ಅಂತ ಹೇಳ್ತೀನಿ. ಒಂದು ಸಿಂಗಲಾಗಿ ಒಂದು ಕೀಸನ್ನು ಮಾತ್ರ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀನಿ. ಸೊ ಕಂಟ್ರೋಲ್ S, when we can do the directly command with the help of only control key. So control it can be shortened as CTRL. Suppose we can press control S. ನಾವು ಏನು ಮಾಡ್ತೀವಿ, ಕಂಟ್ರೋಲ್ S ಅಂತ ಕೇಳಿದಾಗ ಓಕೆ, ಕಂಟ್ರೋಲ್ S ಅಂತ ಕೊಟ್ಟಾಗ ಏನಾಗ್ತದೆ, ಡಾಟಾ ಸೇವ್ ಆಗುತ್ತಿಲ್ಲ. ಒಂದು ಕಮೆಂಟನ್ನು ವರ್ಕ್ ಮಾಡಬೇಕಾದಾಗ ಕಂಟ್ರೋಲ್ ಅನ್ನೋಂಥ ಕೀಯನ್ನು ಬಳಕೆ ಮಾಡಿದ್ದೀವಿ. ಆಮೇಲೆ ಸೊ ಶಿಫ್ಟ್ ಅಂತ ಹೇಳ್ತೀವಿ. ಶಿಫ್ಟ್, ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ ಶಿಫ್ಟ್? ಸಪೋಸ್ ಇಫ್ ಯು ವಾಂಟ್ ಅಪ್ಪರ್ ಟು ಲೋವರ್ ಆ್ಯಂಡ್ ಲೋವರ್ ಟು ಅಪ್ಪರ್, ರಿಟರ್ನ್ ಮಾಡಿರ್ತಕ್ಕಂಥ ಡಾಟಾವನ್ನು ಅಪ್ಪರ್ ಕೇಸಲ್ಲಿ ಬೇಕಾದಾಗ, ಕ್ಯಾಪಿಟಲ್ ಲೆಟರ್ದಲ್ಲಿ ಬೇಕಾದಾಗ, ಇವನ್ ಲೋವರ್ ಕೇಸ್ ಸ್ಮಾಲ್ ಲೆಟರ್ದಲ್ಲಿ ಬೇಕಾದಾಗ ಈ ಶಿಫ್ಟ್ ಅನ್ನುವಂಥ ಕೀಯನ್ನು ನಾವು ಬಳಕೆ ಮಾಡ್ಕೊತೇವೆ. ಇನ್ ದ್ಯಾಟ್ ಪರ್ಪಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಎ ಟೆಕ್ಸ್ಟ್ ಮಾಡಿಫೈಯರ್ ಕೀಸ್. ಇನ್ನು ನೆಕ್ಸ್ಟು ಫಿಫ್ತ್ ಒನ್ನು ಹೋಮ್, ಎಂಡ್, ಪೇಜ್ ಅಪ್, ಪೇಜ್ ಡೌನ್. ಕೆಲವೊಂದು ಕೀಬೋರ್ಡಲ್ಲಿ ಪೇಜ್ ಅಪ್ಪನ್ನು ಶಾರ್ಟಾಗಿ PGUP ಅಂತ ರೈಟ್ ಮಾಡಿದರು, ಕೆಲವೊಂದು PGDN ಅಂತ ರೈಟ್ ಮಾಡಿದರು. ಅದಕ್ಕೇನಂತೀವಿ, ಟೆಕ್ಸ್ಟ್ ಅದರ್ ಮೂಮೆಂಟ್ ಕೀಸ ಅಂತ ಕರಿತೀವಿ. ಟೆಕ್ಸ್ಟ್ ಅದರ್ ಮೂಮೆಂಟ್ ಇಟ್ ಮೀನ್ಸ್ ಸಪೋಸ್ ವಿ ಕ್ಯಾನ್ ಕ್ರಿಯೇಟ್ ದ ಮಲ್ಟಿಪಲ್ ಪೇಜಸ್, ಥೌಸಂಡ್ಸ್ ಲ್ಯಾಕ್ಸ್ ಟುಗೆದರ್ ನೀವು ಪೇಜಸ್ಸನ್ನು ರಿಟರ್ನ್ ಮಾಡಿದೆ. ಸೊ ನಿಮಗೆ ಪೇಜದ ಎಂಡ್ ಆಫ್ ಬೇಕಾದಾಗ ವಿ ಕ್ಯಾನ್ ಪ್ರೆಸ್ ದ ಕಂಟ್ರೋಲ್ ಎಂಡ್ ಕೀ. ನಾವಾಗ ಏನು ಮಾಡ್ತೇನೆ, ಈ ಕಂಟ್ರೋಲ್ ಹಿಡಿದು ಎಂಡ್ ಕೀಯನ್ನು ಪ್ರೆಸ್ ಮಾಡಿದಾಗ ವಿ ಕ್ಯಾನ್ ಪ್ರೆಸೆಂಟ್ ದ ಎಂಡ್ ಆಫ್ ದ ಪೇಜ್. ಆ ಪೇಜದ ಕೆಳಗಡೆ ಬರಬೇಕಾದಾಗ ಕಂಟ್ರೋಲ್ ಎಂಡ್ ಅನ್ನುವಂಥ ಕೀಯನ್ನು ಬಳಕೆ ಮಾಡ್ತೇನೆ. ಸಪೋಸ್ ನೀವು ಸಾವಿರಾರು ಪೇಜನ್ನು ರಿಟರ್ನ್ ಮಾಡಿದಾಗ ಡೈರೆಕ್ಟಾಗಿ ಪೇಜ್ 1ಕ್ಕೆ ಬರಬೇಕಾದಾಗ ಗೋ ಟು ಅನ್ನುವಂಥ ಕಮೆಂಟ್ಸನ್ನು ಬಳಕೆ ಮಾಡ್ತಾ ಇದ್ದೇವೆ. ಇನ್ನು ಪರ್ಟಿಕ್ಯುಲರ್ ಯಾವ ಸೆಕ್ಷನ್ಗೆ ಹೋಗಬೇಕಾಗೈತೆ ಅಲ್ಲಿ ಹೋಗಬೇಕಾದಾಗ ಗೋ ಟು ಅನ್ನೋಂಥ ಕಮೆಂಟ್ಸನ್ನು ಬಳಕೆ ಮಾಡ್ತಿದ್ದೀವಿ. ಬಟ್ ಯಾವುದೇ ಮೊಮೆಂಟಲ್ಲಿ ನೀವು ಪ್ರೆಸೆಂಟ್ ಇದ್ದಾಗ ಇನ್ಸಿಯಲ್ ಕ್ಯಾರೆಕ್ಟರ್ ಅಂದರೆ ಇನ್ಸಿಯಲ್ ಪೇಜ್ ಬೇಕಾದಾಗ ವಿ ಕ್ಯಾನ್ ಪ್ರೆಸ್ ದ ಕಂಟ್ರೋಲ್ ಹೋಮ್.
ನಾನು ಏನು ಮಾಡ್ತೀನಿ, ಕಂಟ್ರೋಲ್ ಹೋಮ್ ಅಂತ ಕೊಟ್ಟಾಗ ನೀವು ಎಷ್ಟೇ ಪೇಜಲ್ಲಿ ಸಹ ಇದ್ದರೆ ಪ್ರಥಮ ಪೇಜಿಗೆ ಏನಪ್ಪ ಅಂದರೆ ನಿನ್ನ ಕರ್ಸರು ಪ್ರೆಸೆಂಟ್ ಇರ್ತೈತೆ ಅಂತ ಹೇಳ್ತೇವೆ. ಅಷ್ಟಲ್ಲದೆ ಹೋಮ್ ಅಂದರೆ ಏನೋ ಅರ್ಥ ಕೇಳ್ಬೋದು. ಒಂದು ಉದಾಹರಣೆ, ನಿನ್ನ ಕರ್ಸರ್ ಎಲ್ಲಿತ್ತಂದರೆ ಆ್ಯಕ್ಚುಲಿ ಓ ಹೆಚ್ಚಿಗೆ ಐತೆ. ಈಗ ಒಂದು ಉದಾಹರಣೆ, ಓ ಓಕೆ. ಸಪೋಸ್ ಇಫ್ ಯು ವಾಂಟ್ ಕೀಸ್, ಎಸ್ ಹೆಚ್ಚಿಗೆ ಬೇಕಾಗಿತ್ತು ನನಗೆ, ಏನೋ ಕರ್ಸರ್ ಎಂಡ್ ಆಫ್ ಲೈನು. ಇನ್ ದ್ಯಾಟ್ ಟೈಮ್ ಯು ಕ್ಯಾನ್ ಪ್ರೆಸ್ ದ ಎಂಡ್ ಕೀ ಒನ್ಲಿ. ನಾವಾಗ ಏನು ಮಾಡ್ತೀನಿ, ಎಂಡ್ ಕೀಯನ್ನು ಪ್ರೆಸ್ ಮಾಡಿದಾಗ ಎಂಡ್ ಆಫ್ ಲೈನ್ ಅಂತ ಬರ್ತದೆ. ಈಗ ಸಪೋಸ್ ಇಫ್ ಯು ವಾಂಟ್ ಟು ಇನ್ಸಿಯಲ್, ನನಗೆ ಹೆಚ್ಚಿಗೆ ಬೇಕಾಗಿತ್ತು ಕರ್ಸರು, ಅವಾಗ ವಿ ಕ್ಯಾನ್ ಪ್ರೆಸ್ ದ ಹೋಮ್ ಕೀ. ಏನು ಮಾಡ್ತೀವಿ, ಹೋಮ್ ಅನ್ನುವಂಥ ಕೀಯನ್ನು ಬಳಕೆ ಮಾಡ್ತೇವೆ. ಸೊ ನನಗೆ ಎಂಡ್ ಆಫ್ ಪೇಜನ್ನು ಬೇಕಾದಾಗ ಕಂಟ್ರೋಲ್ ಎಂಡ್ ಅಂತ ಹೇಳ್ತೇವೆ, ಕಂಟ್ರೋಲ್ ಎಂಡ್. ಓಕೆ, ಕಂಟ್ರೋಲ್ ಹೋಮ್ ಅಂತ ಕೊಟ್ಟಾಗ ಇನ್ಸಿಯಲ್ ಪೇಜ್ ಬರೋದಿತ್ತು ಫಸ್ಟ್. ಓಕೆ, ಕಂಟ್ರೋಲ್ ಹೋಮ್ ಅಂತ ಹೇಳ್ತೇವೆ. ಇನ್ ದ್ಯಾಟ್ ಪರ್ಪೋಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಎ ಟೆಕ್ಸ್ಟ್ ಅದರ್ ಮೂಮೆಂಟ್ ಕೀಸ್. ಅದಕ್ಕೋಸ್ಕರ ಇದಕ್ಕೆ ನಾವು ಏನಂತೇವೆ, ಟೆಕ್ಸ್ಟ್ ಅದರ್ ಮೂಮೆಂಟ್ ಕೀಸ್ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟು ಕ್ಯಾಪ್ಸ್ ಲಾಕ್, ಸ್ಕಾರ್ ಲಾಕ್, ನಮ್ ಲಾಕ್. ದೀಸ್ ಆರ್ ಆಲ್ಸೋ ಕಾಲ್ಡ್ ಎ toggle keys. These are also called a toggle. So what's the meaning of in toggle? Toggle ಅಂತ ಅರ್ಥ ಏನಂದ್ರೆ caps lock. So when we press the caps lock, so right side it indicates a one line. So right side ಕಾಣ್ತಾ ಇಲ್ಲ. ಸೊ ಲೈನ್ ಏನಪ್ಪ ಅಂದರೆ ಇಂಡಿಕೇಟ್ ಆಗೈತೆ ಅದು. ಅವಾಗ ಆಲ್ ಕ್ಯಾರೆಕ್ಟರ್ಸ್ ಇಟ್ ಶುಡ್ ಬಿ ಪ್ರೆಸೆಂಟ್ ಓನ್ಲಿ ಅಪ್ಪರ್ ಕೇಸ್ ಲೆಟರ್ಸ್. ಸೊ ವೆನ್ ವಿ ಆಫ್ ಆಲ್ ಕ್ಯಾರೆಕ್ಟರ್ಸ್ ಇಟ್ ಶುಡ್ ಬಿ ಪ್ರೆಸೆಂಟ್ ಓನ್ಲಿ ಲೋವರ್ ಕೇಸ್ ಲೆಟರ್ಸ್. ದೆನ್ ನೆಕ್ಸ್ಟ್ ಸ್ಕಾರ್ ಲಾಕ್, ಇಟ್ ಮೀನ್ಸ್ ಸಪೋಸ್ ನಾನು ಏನು ಮಾಡ್ತಾ ಇದ್ದೀನಿ, ಡಾಟಾವನ್ನು ರಿಟರ್ನ್ ಮಾಡ್ತಾ ಇದ್ದಾಗ ಕನ್ನಡದಲ್ಲಿ ಆ್ಯಕ್ಚುಲಿ ನನಗೆ ಡಾಟಾ ಬೇಕಾದಾಗ ನಾ ಏನು ಮಾಡ್ತೇನೆ, ಈ ಕನ್ನಡ ನುಡಿ ಅನ್ನುವಂಥ ತಂತ್ರಾಂಶವನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ಸೊ ಅದು ಏನಪ್ಪ ಅಂದ್ರೆ ಸ್ಕಾರ್ ಲಾಕ್ ಆನ್ ಆಗತ್ತೆ. ಸ್ಕಾರ್ ಲಾಕ್ ಆನ್ ಆದಾಗ ನನ್ನ ಕನ್ನಡ ಎಂಜಿನ್ ಏನಾಗೈತಿ, ಸ್ಟಾರ್ಟ್ ಆಗೈತೆ ಅಂತ ತಿಳ್ಕೊಬೇಕು. ನಮ್ ಲಾಕ್ ಇಟ್ ಮೀನ್ಸ್ ಕೀಬೋರ್ಡಲ್ಲಿ ರೈಟ್ ಸೆಕ್ಷನ್ ಇರ್ತಕ್ಕಂಥ ಕೀಸ್ಗೆ ನಾವು ಏನಂತೇವೆ, ನಮ್ ಲಾಕ್ ಅಂತ ಹೇಳ್ತೇವೆ. ಸೊ ಅದು ಏನಪ್ಪ ಅಂದ್ರೆ ಮ್ಯಾಥಮೆಟಿಕಲ್ ಪರ್ಪೋಸಾಗಿ ಕ್ವಿಕ್ ಆ್ಯಂಡ್ ಫಾಸ್ಟ್ ಆಕ್ಸೆಸ್ ಆಗಬೇಕಾದಾಗ ನಮ್ ಲಾಕ್ ಅನ್ನುವಂಥ ಕೀಯನ್ನು ಬಳಕೆ ಮಾಡ್ತೇನೆ. ಆಮೇಲೆ ಆತ್ಮೀಯರೇ, ಪಾಸ್ ಬ್ರೇಕ್ ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಪಾಸ್ ಇಟ್ ಮೀನ್ಸ್ ಇದನ್ನು ಹೆಚ್ಚಿಗೆ ಏನಪ್ಪ ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಯಾರು ಮಾಡ್ತಾರಲ್ಲ ಅವರು ಮಾತ್ರ ಈ ಕೀಯನ್ನು ಬಳಕೆ ಮಾಡ್ತಾರೆ. ಒಂದು ಉದಾಹರಣೆ, ನೀವು ಲ್ಯಾಂಗ್ವೇಜನ್ನು ಕಲಿತಾಗ ನಿಮ್ಗೆ ಗೊತ್ತಿದ್ದಿರ್ಬೋದು. ಉದಾಹರಣೆ ಸಿ ಅಂತ ಆಗಿರ್ಬೋದು, ಇವನ್ CPP ಆಗಿರ್ಬೋದು, ಅಥವಾ ಜಾವಾ ಆಗಿರ್ಬೋದು. ಸೊ ನೀ ಪ್ರೋಗ್ರಾಮ್ಸನ್ನೇ ಡಿಬಗ್ ಮಾಡಿದಾಗ ಏನಾದರೂ ಸಮ್ ಮಿಸ್ಟೇಕ್ ಆದಾಗ ಮಲ್ಟಿಪಲ್ ಪೇಜಸನ್ನು ಡಿಸ್ಪ್ಲೇ ಕೊಟ್ಟು ಹೊಂಟಿರ್ತೈತೆ ಅದು ಆ್ಯಕ್ಚುಲಿ. ಸೊ ಅಂಥ ಸಂದರ್ಭದಲ್ಲಿ ಸೊ ಇಫ್ ಯು ವಾಂಟ್ ಟು ಸ್ಟಾಪ್ ಅಪ್ ದ ಪೊಸಿಷನ್, ಇನ್ ದ್ಯಾಟ್ ಟೈಮ್ ಯು ಕ್ಯಾನ್ ಯೂಸ್ ದ ಪಾಸ್. ಇಟ್ ಮೀನ್ಸ್ ಟು ಸ್ಟಾಪ್ ಅಪ್ ದ ಮೂಮೆಂಟ್. ನೀ ಯಾವ ಸಂದರ್ಭದಲ್ಲಿ ಯಾವ ಪೇಜಕ್ಕೆ ಸ್ಟಾಪ್ ಮಾಡಬೇಕಾಗಿತ್ತಲ್ಲ ಅಂಥ ಸಂದರ್ಭದಲ್ಲಿ ಪಾಸ್ ಬ್ರೇಕ್ ಅನ್ನೋ ಆಪ್ಷನ್ಸನ್ನು ನಾವು ಬಳಕೆ ಮಾಡ್ತೇವೆ. ಇನ್ ಎಂಟ್ರಿ ಇಟ್ ಮೀನ್ಸ್ ಇಫ್ ಯು ನೋ ಆಲ್ರೆಡಿ ವೆನ್ ವಿ ಸಬ್ಮಿಟ್ ದ ಸಮಥಿಂಗ್ ಡಾಟಾ ಆರ್ ಟು ಎಂಟರ್ ದ ನ್ಯೂ ಲೈನ್ ಆರ್ ಟು ಎಂಟರ್ ದ ನ್ಯೂ ಪ್ಯಾರಾಗ್ರಾಫ್, ಇನ್ ದ್ಯಾಟ್ ಟೈಮ್ ಅಗೇನ್ ಯು ಕ್ಯಾನ್ ಯೂಸ್ ದ ಎಂಟರ್ ಕೀ. ಸೊ ಪ್ರಿಂಟ್ ಸ್ಕ್ರೀನ್, ಸಪೋಸ್ ನನಗೆ ಏನು ಬೇಕಾಗಿತ್ತು, ಈ ಪ್ರೆಸೆಂಟ್ ಇರ್ತಕ್ಕಂಥ ವಿಂಡೋವನ್ನು ಡಿಸ್ಪ್ಲೇ ತೊಗೋಬೇಕಾಗಿತ್ತು. ಈಗ ಅಂಥ ಟೈಮಲ್ಲಿ ವಿ ಕ್ಯಾನ್ ಪ್ರೆಸ್ ದ ಪ್ರಿಂಟ್ ಸ್ಕ್ರೀನ್. ನಾನು ಏನು ಮಾಡ್ತೇನೆ, ಪ್ರಿಂಟ್ ಸ್ಕ್ರೀನ್ ಅನ್ನೋಂಥ ಆಪ್ಷನ್ಸನ್ನು ಕ್ಲಿಕ್ ಮಾಡ್ಕೋತೇನೆ. ಎಸ್ಕೇಪ್. ಸೊ ಜಸ್ಟ್ ಯು ಕ್ಯಾನ್ ಪ್ರೆಸ್ ದ ಪ್ರಿಂಟ್ ಸ್ಕ್ರೀನ್. ಸೊ ಪ್ರಿಂಟ್ ಸ್ಕ್ರೀನ್ ಇಟ್ ಕ್ಯಾನ್ ಬಿ ಶಾರ್ಟ್ ರಿಟನ್ ಆಸ್ ದಿಸ್ ಟೈಪ್ ಆಫ್ ಪ್ರಿಂಟ್, SYSRD ಆರ್ ಪ್ರಿಂಟ್ ಸ್ಕ್ರೀನ್. ಸೊ ವಿ ಕ್ಯಾನ್ ಪ್ರೆಸ್ ಪ್ರಿಂಟ್ ಸ್ಕ್ರೀನ್ ಬಟನ್, ಪ್ರಿಂಟ್ ಸ್ಕ್ರೀನ್. Okay, suppose if you want same data, in that time again we can press the control V press ಮಾಡಲಿ, control V. ಓಕೆ, ಈ ಡಾಟಾ ಏನು ಬರ್ತಲ್ಲ ನೀವು ಮೊಬೈಲ್ನಲ್ಲಿ ನೋಡ್ತೀರಿ. ಈಗ ಆದ್ಮೇಲೆ ಸ್ಕ್ರೀನ್ಶಾಟ್ ಅಂತ ಹೇಳ್ತೀರಿ. ಈಗ ಸೇಮ್ ಸ್ಕ್ರೀನ್ಶಾಟ್ ಇದ್ದಂಗೆ ಈ ಕಂಪ್ಯೂಟರಲ್ಲಿ ಏನು ಮಾಡ್ತೇವೆ, ಪ್ರಿಂಟ್ ಸ್ಕ್ರೀನ್ ಅನ್ನೋಂಥ ಆಪ್ಷನ್ಸನ್ನು ನಾವು ಬಳಕೆ ಮಾಡಿದಾಗ ಪ್ರೆಸೆಂಟ್ ಇರ್ತಕ್ಕಂಥ ಯಾವುದೋ ಒಂದು ಪಿಕ್ಚರ್ಸು ಅಥವಾ ಡೈಗ್ರಾಮೆಟಿಕಲಿ ನಮಗೆ ಸೇಮ್ ಟು ಸೇಮ್ ಬರಬೇಕಾದಾಗ ಈ ಪ್ರಿಂಟ್ ಸ್ಕ್ರೀನ್ ಅನ್ನೋಂಥ ಆಪ್ಷನ್ಸನ್ನು ಬಳಕೆ ಮಾಡ್ತೀನಿ ಅಂತ ಹೇಳ್ತೀವಿ. ಆದ್ಮೇಲೆ ಮ್ಯಾಕ್ಸಿಮಮ್ ಎಲ್ಲ ಕೀಸನ್ನು ಹೇಳಿದ್ದೀನಿ ಅಂತ ತಿಳ್ಕೊಂಡೇನೆ. ಏನೋ ಅರ್ಥ ಆಗಿದ್ದಾರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿರಿ. ಇವಾಗ ನಿಮಗೆ ಮತ್ತೊಂದು ಕ್ವಶನ್ಸ್ ಬರ್ಬೋದು, ಹೂ ಈಸ್ ಇನ್ವೆಂಟೆಡ್ ಬೈ ಕೀಬೋರ್ಡ್ ಅಂತ. ಸೊ ದ ಕಂಪ್ಯೂಟರ್ ಕೀಬೋರ್ಡ್ ಹ್ಯಾಸ್ ನೋ ಸಿಂಗಲ್ ಇನ್ವೆಂಟರ್. ಇದನ್ನು ಒಬ್ಬರು ಕಂಡುಹಿಡಿದಿಲ್ಲ, ಹಲವಾರು ವಿಜ್ಞಾನಿಗಳು ಸಹ ಏನು ಮಾಡಿದರು, ಕಂಡುಹಿಡಿದರು. ದ ಪರ್ಟಿಕ್ಯುಲರ್ ಬಟ್ ಇದು ಇಟ್ ಇವಾಲ್ವ್ಡ್ ಫ್ರಾಮ್ ದ QWERTY ಟೈಪ್ರೈಟರ್ ಕೀಬೋರ್ಡ್ which was invented by ಕ್ರಿಸ್ಟೋಫರ್ ಲ್ಯಾಥನ್ ಶೋಲೆ ಅನ್ನೋಂಥ ಒಬ್ಬ ವಿಜ್ಞಾನಿ 1868ರಲ್ಲಿ ಇದನ್ನು ಕಂಡುಹಿಡಿದ ಅಂತ ಹೇಳ್ತೀವಿ. ಭಾಳಷ್ಟು ಜನ 1874 ಅಂತ ಹೇಳ್ತಾರೆ, ಆದರೂ ಪರ್ಟಿಕ್ಯುಲರ್ ಡೇಟನ್ನು ಫಿಕ್ಸ್ ಮಾಡೋದಿಲ್ಲ ಇಲ್ಲಿ ಆ್ಯಕ್ಚುಲಿ. ಸೊ ಇನ್ ದಿ ಇಯರ್ ಆಫ್ 1868 ಅಂತ ಹೇಳ್ತೇವೆ. ಇದೇ ತರಹದ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ವೇದಿಕ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿರಿ. ಎಲ್ಲರಿಗೂ ಧನ್ಯವಾದಗಳು.